ಆದಿತ್ಯ ನಿರ್ದೇಶನದ ದುರಂತರ್ ಸಿನಿಮಾದ 2 ಭಾಗ ಸೂಪರ್ ಹಿಟ್ ಆಗಿ 3,000 ಕೋಟಿ ರೂಪಾಯಿ ಗಳಿಸಿದೆ. ಭಾರತ ಸೇರಿದಂತೆ ಎಲ್ಲೆಡೆ ಭಾರೀ ಮೆಚ್ಚುಗೆಗೆ ಪಾತ್ರವಾಗಿದೆ. ಪಾಕಿಸ್ತಾನದಲ್ಲಿ ಸಿನಿಮಾ ಬ್ಯಾನ್ ಆಗಿದ್ರೂ ಪೈರಸಿ ವಿಡಿಯೋಗಳನ್ನು ಡೌನ್ಲೋಡ್ ಮಾಡಿ ಜನ ನೋಡಿದ್ರು. ಇಷ್ಟೇ ಅಲ್ಲ, ಮೆಚ್ಚಿಕೊಂಡಿದ್ರು. ಈ ಸಿನಿಮಾದಲ್ಲಿ ಪಾಕಿಸ್ತಾನದ ನರಿ ಬುದ್ಧಿ, ಭಯೋತ್ಪಾದಕತೆ, ಭಾರತದ ಮೇಲಿನ ದಾಳಿ ಕುರಿತು ಸ್ಪಷ್ಟವಾಗಿ ತೋರಿಸಲಾಗಿದೆ. ಹೀಗಾಗಿ ಈ ಸಿನಿಮಾಗೆ ಪ್ರತಿಯಾಗಿ ಪಾಕಿಸ್ತಾನದಲ್ಲಿ ಮೇರಾ ಲ್ಯಾರಿ ಸಿನಿಮಾ ರಿಲೀಸ್ ಆಗಿತ್ತು. ಆದರೆ ಈ ಸಿನಿಮಾದ ದುರಂತ ಕಥೆಯನ್ನು ಈಗ ಹೇಳ್ತೀವಿ ನೋಡಿ. ರಣವೀರ್ ಸಿಂಗ್ ದುರಂತರ್ ಸಿನಿಮಾದಲ್ಲಿ ಕರಾಚಿ ಭಯೋತ್ಪಾದಕ ಚಟುವಟಿಕೆ, ಭಾರತದ ಮೇಲಿನ ದಾಳಿಗೆ ತಯಾರಿ ಸೇರಿದಂತೆ ಎಲ್ಲವನ್ನು ಹೇಳಲಾಗಿತ್ತು. ಆದರೆ ಮೇರಾ ಲ್ಯಾರಿ ಸಿನಿಮಾ ದುರಂತರ್ ರೀತಿಯ ಕಥಾವಸ್ತು. ಆದರೆ ಪಾಕಿಸ್ತಾನವನ್ನು ಉತ್ತಮ ದೇಶ, ಇಲ್ಲಿನ ಎಲ್ಲರೂ ಉತ್ತಮರು, ಯಾರು ಭಯೋತ್ಪಾದಕರಿಲ್ಲ ಅನ್ನೋ ಬಿಂಬಿಸುವ ಸಿನಿಮಾ ಇದಾಗಿತ್ತು. ಆದರೆ ಈ ಸಿನಿಮಾ ಅಟ್ಟರ್ ಫ್ಲಾಪ್ ಆಗಿದೆ. ಪಾಕಿಸ್ತಾನದ ದುರಂತರ್ ಸಿನಿಮಾ ಮೇರಾ ಲ್ಯಾರಿ ಒಂದೇ ವಾರದಲ್ಲಿ ಪಾಕಿಸ್ತಾನದ ಥಿಯೇಟರ್ಗಳಿಂದ ಮಾಯವಾಗಿದೆ. ಸಿನಿಮಾದ ಆಸಕ್ತರು ಈ ಸಿನಿಮಾ ನೋಡಲು ಇಷ್ಟಪಡಲಿಲ್ಲ. ನೋಡಿದ ಕೆಲವು ಮಂದಿ ಅತಿ ಕೆಟ್ಟ ಸಿನಿಮಾ ಎಂದು ಅಭಿಪ್ರಾಯ ವ್ಯಕ್ತಪಡಿಸಿದ್ರು. ಕೇವಲ 22 ಟಿಕೆಟ್ ಮಾತ್ರ ಸೇಲ್ ಆಗಿದೆ. ಈ ಸಿನಿಮಾ ಪಾಕಿಸ್ತಾನದ ಬಿಗ್ ಬಜೆಟ್ ಸಿನಿಮಾಗಳಲ್ಲಿ ಒಂದು ಎಂದು ಹೇಳಲಾಗ್ತಿದೆ. ಇದರ ಬಜೆಟ್ ಎಷ್ಟು ಅನ್ನೋದು ಬಹಿರಂಗಪಡಿಸಿಲ್ಲ. ಈ ಸಿನಿಮಾ ಗಳಿಸಿದ್ದು ಏನೂ ಇಲ್ಲ ಅಂತ ಹೇಳಲಾಗ್ತಿದೆ. ಕೇವಲ 22 ಟಿಕೆಟ್ ಸೋಲ್ಡ್ ಆಗಿದೆ. ಥಿಯೇಟರ್ಗೆ ಹೋಗಿ ನೋಡಿದವರಿಲ್ಲ. ಇನ್ನು ಉಚಿತವಾಗಿ ಪೈರಸಿ ಡೌನ್ಲೋಡ್ ಇದ್ದರೂ ಯಾರೂ ಡೌನ್ಲೋಡ್ ಮಾಡಿಲ್ಲ. ಪಾಕಿಸ್ತಾನದ ಹಲವು ಮಾಧ್ಯಮಗಳು ಮೇರಾ ಲ್ಯಾರಿ ಸಿನಿಮಾ ಫ್ಲಾಪ್ ಕುರಿತ ವರದಿ ನೀಡಿವೆ. ಆದರೆ ಚಿತ್ರತಂಡ ಈ ವರದಿಯನ್ನು ನಿರಾಕರಿಸಿದೆ. ಪಾಕಿಸ್ತಾನದ ಪ್ರಮುಖ ಥಿಯೇಟರ್ಗಳಲ್ಲಿ ಈಗಲೂ ಈ ಸಿನಿಮಾ ಇದೆ. ಸಿನಿಮಾ ಆಸಕ್ತರು ತೆರಳಿ ಸಿನಿಮಾ ವೀಕ್ಷಿಸಿ ಅಂತ ಮನವಿ ಮಾಡ್ತಿದ್ದಾರೆ. ಈ ವಿಡಿಯೋ ಬಗ್ಗೆ ನಿಮ್ಮ ಅಭಿಪ್ರಾಯವೇನು ಅನ್ನೋದನ್ನು ಕಾಮೆಂಟ್ ಮೂಲಕ ತಿಳಿಸಿ. ನಮ್ಮ ಈ ವಿಡಿಯೋ ಇಷ್ಟವಾಗಿದ್ದರೆ ಲೈಕ್ ಮಾಡಿ, ಶೇರ್ ಮಾಡಿ ಮತ್ತು ನಮ್ಮ NCIB ಚಾನಲನ್ನು ಈ ಕೂಡಲೇ ಸಬ್ಸ್ಕ್ರೈಬ್ ಮಾಡಿ. ಧನ್ಯವಾದಗಳು.